ತುಂಬಾ ಜನ ಸರ್ ವಾಯುವ್ಯದಲ್ಲಿ ಅಮೌಂಟ್ ಇಡಕ್ಕೆ ಹೇಳ್ಬಿಟ್ಟಿದ್ದಾರೆ, ನಮ್ಗೆ ಅಡುಗೆ ಮನೆ ಬಂದ್ಬಿಟ್ಟಿದೆ ಅಂತ ಟೆನ್ಷನ್ ಮಾಡ್ಕೊಂತೀರಾ. ನಾನು ಇವಾಗ ವಾಯುವ್ಯದಲ್ಲಿ ಅಡುಗೆ ಮನೆ ಇರೋದ್ರಿಂದ ನಮಗೆ ಏನೇನಾಗುತ್ತೆ ಅಂತ ಹೇಳ್ತೀನಿ. ನಾನು ಇದೇ ಕಾರಣಕ್ಕೆ ಹೇಳೋದು, ವಾಯುವ್ಯದಲ್ಲಿ ಆಚೆ ಸ್ಲಿಪ್ಪರ್ ಬಿಡೋದು, ವೆಹಿಕಲ್ ನಿಲ್ಸೋದು ಇದೆಲ್ಲ ಮಾಡಿದಾಗ ಇಲ್ಲಿ ಜಾಸ್ತಿ ಆಗ್ತಾ ಇರ್ತದೆ. ನಾನು ಹೇಳೋ ಅಂಥ ಪಾಯಿಂಟು ನಿಮ್ಗೆ ಮ್ಯಾಚ್ ಆಗಬೇಕು. ವಾಯುವ್ಯದಲ್ಲಿ ಮನೆ ಒಳಗಾಗಲಿ ಆಚೆ ಆಗಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೀನಿ. ನಿಮ್ಮ ಮನೇಲಿ ಚೆಕ್ ಮಾಡ್ಕೊಳ್ಳಿ ಏನೇನು ಇಟ್ಟಿದ್ದೀರಾ ಅಂತ. ಬಟ್ಟೆ ಒಗೆಯುವಾಗ ಸಿಗುತ್ತೆ, ಎತ್ತಿಡ್ತಾ ಇದ್ದಾಗ ಮನೆ ಯಜಮಾನ ಸ್ನಾನಕ್ಕೆ ಹೋದಾಗ ಎತ್ತಿರ್ತೀರಲ್ಲ, ಅವೆಲ್ಲ ವಾಯುವ್ಯದಲ್ಲಿ ಇಟ್ಟಾಗ ನಮ್ಗೇನಾಗುತ್ತೆ ಜಾಸ್ತಿ ಆಗ್ತದೆ. ಹಾಗಾಗಿ ಅಡುಗೆ ಮನೆ ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ನಮಗೆ ಅಡುಗೆ ಮನೇಲಿ ದುಡ್ಡು ಇಡಬೇಕಾ ಬೇಡ ಅನ್ನೋದು ಡಿಸೈಡ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಸುಮಾರು ಜನ ನನಗೆ ಸರ್ ನಮ್ಮದು ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಇಲ್ಲ, ವಾಯುವ್ಯದಲ್ಲಿದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ಸಲ್ಲಿ ತಿಳಿಸಿದ್ರು. ಮೊನ್ನೆ ಒಬ್ಬರು ಫೋನ್ ಮಾಡಿನೂ ಹೇಳಿದ್ರು, ಸರ್ ನಮ್ಮದು ವಾಯುವ್ಯದಲ್ಲಿದೆ, ಅದರಿಂದ ಏನಾದರೂ ತೊಂದರೆ ಆಗುತ್ತಾ, ಮುಂದೆ ನಮ್ಮ ಜೀವನ ಯಾವ ರೀತಿ ಇರುತ್ತೆ ತಿಳಿಸ್ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾವು ನಾರ್ತ್ ವೆಸ್ಟ್ ವಾಯುವ್ಯದಲ್ಲಿ ಯಾರು ಅಡುಗೆ ಮನೆ ಮಾಡಿರ್ತೀರ ಅವ್ರಿಗೆ ಈ ವಿಡಿಯೋ ತುಂಬ ಉಪಯುಕ್ತವಾಗಿರ್ತದೆ. ಮತ್ತು ವಾಯುವ್ಯದಲ್ಲಿ ಮಾಡ್ಬೋದಾ, ಮಾಡಿದ್ರೆ ಲಾಭ ಏನು ನಷ್ಟ ಏನು ಅಂತ ತಿಳಿಸ್ಕೊಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ವಾಯುವ್ಯದಲ್ಲಿ ಸ್ವಲ್ಪ ಹಣ ಇಟ್ಟರೆ ಅದು ಜಾಸ್ತಿ ಆಗ್ತಾ ಇರ್ತದೆ ಅಂತ. ತುಂಬ ಜನಕ್ಕೆ ಪಾಪ ಅದೇ ಸಮಸ್ಯೆ ಆಗ್ತಾ ಇರೋದು, ಸರ್ ನಮ್ಮದು ಅಡುಗೆ ಮನೆಯಲ್ಲಿ ಬಂದ್ಬಿಟ್ಟಿದೆ, ಅಲ್ಲಿ ಏನು ಮಾಡೋದು. ನಮಗೂ ನೀವು ಹೇಳೋ ಅಂಥ ವಿಷಯ ತುಂಬ ಇಷ್ಟ ಆಗ್ತಾ ಇದೆ, ಬಟ್ ಅಲ್ಲಿ ಅಡುಗೆ ಮನೆ ಬಂದಿದೆ ಅಂತ. ನಾನು ನಿನ್ನೆ ಒಂದು ವಿಸಿಟಿಂಗ್ ಹೋಗಿದ್ದೆ. ಅವರು 2 ತಿಂಗಳಕ್ಕಿಂತ ಮುಂಚೆ ಅವರು ಮಕ್ಕಳು ಓದ್ತಾ ಇದ್ದಾರಲ್ವ, ಅವರು ಸ್ಕೂಲಲ್ಲಿ ಬಂದಿರೋಂಥ ಪ್ರೈಸ್ ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಅವ್ರು ಓದ್ ತಕ್ಷಣ ನನಗೆ ಅವರು ತೋಟದ ಮನೆ ಕರ್ಕೊಂಡು ಹೋಗಿದ್ರು, ಅವ್ರದ್ದು ಫೋಟೋ ಹಿಡ್ಕೊಂಬಂದಿದ್ರು. ನೋಡಿ ಸರ್ 2 ತಿಂಗಳಲ್ಲಿ ನಮ್ಮ ಮಕ್ಕಳದು ಪ್ರೈಸ್ ಎಲ್ಲ ಎಷ್ಟೊಂದು ಜಾಸ್ತಿ ಆಗಿದೆ ಅಂತ ಖುಷಿ ಪಟ್ಟರು. ಹಾಗಾಗಿ ಇವತ್ತು ಅಡುಗೆ ಮನೆ ಬಂದ್ರೂ ಅದರಲ್ಲಿ ಯಾವ ರೀತಿ ನಾವು ಬಳಸ್ಕೊಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಡುಗೆ ಮನೆ ಎಲ್ಲಿ ಬರಬೇಕು ಅಂತ ನೋಡಿ. ಅಡುಗೆ ಮನೆ ನಮಗೆ ಅಗ್ನಿಮೂಲೆಯಲ್ಲೇ ಬರಬೇಕು. ಇದಾದಮೇಲೆ ಕೆಲವೊಂದು ಅಪಾರ್ಟ್ಮೆಂಟ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಎಲ್ಲಿ ಅನುಕೂಲ ಇರುತ್ತೆ ಅಲ್ಲಿ ಕೊಟ್ಬಿಡ್ತಾರೆ, ಅವರು ವಾಸ್ತುನ ನೋಡಲ್ಲ. ಅವ್ರೇನು ಮಾಡ್ತಾರೆ, ವಾಯುವ್ಯದಲ್ಲಿ ಕೊಟ್ಬಿಡ್ತಾರೆ. ಜನಕ್ಕೆ ಭಯ, ವಾಯುವ್ಯದಲ್ಲಿ ಅಡುಗೆ ಮನೆ ಇರ್ಬೋದಾ ಅಂತ. ಈಗ ಅಗ್ನಿಮೂಲೆಯಲ್ಲಿ ಮೊದಲನೇ ಸ್ಥಾನ ಕೊಡ್ತೀನಿ ನಾನು. ಕೆಲವರಿಗೆ ಅದು ಅನುಕೂಲ ಇರಲ್ಲ, ಅವ್ರೇನು ಮಾಡ್ತಾರೆ ವಾಯುವ್ಯದಲ್ಲಿ ಮಾಡ್ತಾರೆ. ಈ ವಾಯುವ್ಯದಲ್ಲಿ ಮಾಡಿದಾಗ ಇದು ತುಂಬ ಒಳ್ಳೆಯದೇನೆ, ಏನು ಕೆಟ್ಟದಂತ ಏನಲ್ಲ. ಆದರೆ ನಂಬರ್ 1 ಅಗ್ನಿಮೂಲೆ, ನಂಬರ್ 2 ಬಂದು ವಾಯುವ್ಯ. ಈ 2 ಜಾಗ ಬಿಟ್ಟರೆ ಬೇರೆ ಎಲ್ಲೂ ಮನೆಯಲ್ಲಿ ಅಡುಗೆ ಮನೆ ಇರಬಾರ್ದು. ಈಗ ವಾಯುವ್ಯದಲ್ಲಿ ಅಡುಗೆ ಮಾಡಿದ್ರೆ ಅದರಿಂದ ಏನೇನಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದು ಲಾಭನ ನಷ್ಟನ ಅಂತ ನೀವೇ ತಿಳ್ಕೊಳ್ಳಿ. ತುಂಬ ಜನ ಸರ್ ವಾಯುವ್ಯದಲ್ಲಿ ಅಮೌಂಟ್ ಇಡಕ್ಕೆ ಹೇಳ್ಬಿಟ್ಟಿದ್ದಾರೆ, ನಮ್ಗೆ ಅಡುಗೆ ಮನೆ ಬಂದ್ಬಿಟ್ಟಿದೆ ಅಂತ ಟೆನ್ಷನ್ ಮಾಡ್ಕೊತೀರಾ. ನಾನು ಇವಾಗ ವಾಯುವ್ಯದಲ್ಲಿ ಅಡುಗೆ ಮನೆ ಇರೋದ್ರಿಂದ ನಮಗೆ ಏನೇನಾಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಏನಪ್ಪ ಅಂದರೆ, ವಾಯುವ್ಯದಲ್ಲಿ ಅಡುಗೆ ಮನೆ ಇದ್ದರೆ ಆ ಮನೆಗಿರೋರು ಸ್ವಲ್ಪ ದಪ್ಪ ಜಾಸ್ತಿ ಇರ್ತಾರೆ. ಏನಕ್ಕೆ ಜಾಸ್ತಿ ಇರ್ತಾರೆ ಅಂದರೆ, ನಾವು ಹೇಳ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ವಾಯುವ್ಯದಲ್ಲಿ ಏನಿಟ್ಟರು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಅವ್ರು ಏನು ಮಾಡ್ತಾರೆ, ರೇಷನ್ ತೊಗೊಂಬಂದು ಇಡ್ತಾರೆ. ಈ ರೇಷನ್ ತೊಗೊಂಬಂದು ಇಟ್ಟಾಗ ಏನಾಗುತ್ತೆ, ಅದು ಜಾಸ್ತಿ ಆಗಬೇಕು. ಯಾವ ಜಾಸ್ತಿ ಆಗೋದಂದ್ರೆ ನಾವು ಬೇಗ ತಿಂತಾ ಇರ್ತೀರಿ. ಮೊನ್ನೆ ಒಂದು ಹೆಣ್ಮಗು ಫೋನ್ ಮಾಡಿತ್ತು ನನಗೆ, ಎಷ್ಟು ಖುಷಿ ಆಯಿತು ಅಂದರೆ, ಅವ್ರು ಬೇರೆ ದೇಶದಲ್ಲಿ ಓದ್ ಬಂದಿರೋದು. ಆ ಮಗು ಏನು ಹೇಳುತ್ತೆ ಅಂದರೆ, ಸರ್ ನಾನು 88 kg ಹೆವಿ ದಪ್ಪ ಆಗ್ಬಿಟ್ಟಿದ್ದೀನಿ ನಾನು. ಏನಕ್ಕಾಗಿ ಸ್ಪೋರ್ಟ್ಸ್ ಅಂತೆ, ಅವರು ಸ್ಪೋರ್ಟ್ಸಲ್ಲಿ ನಮ್ಮ ದೇಶಕ್ಕೆ 2ನೇ ಸ್ಥಾನ ತಂದು ಕೊಟ್ಟಿದ್ದಾರೆ ಅವರು. ಅವ್ರು ಹೇಳ್ತಾರೆ, ಏನಕ್ಕೆ ದಪ್ಪ ಆಯಿತು, ಒಂದು ವಿಟಮಿನ್ ತೊಗೊಬೇಕು ಅಂದ್ರೂ ನಾವು ಶಿಸ್ತಾಗಿ ತೊಗೊತಾ ಇರ್ತೀರಿ. ಡಾಕ್ಟ್ರು ಮತ್ತು ನನ್ನ ಪೇರೆಂಟು ಕನ್ವಿನ್ಸ್ ಮಾಡಿದ್ರು ನನ್ನ, ಏನೋ ಹಾರ್ಮೋನ್ ಡಿಫೆಕ್ಟ್ ಆಗಿದೆ ಹಾಗಾಗಿ ದಪ್ಪ ಆಗಿದೆ ಅಂತ. ನನಗೂ ವಿಧಿನೇ ಇಲ್ದಿರ ಒಪ್ಕೊಂಡಂಗಾಯ್ತು. ನಿಮ್ಮ ವಿಡಿಯೋ ನೋಡಿದ್ಮೇಲೆ ನಂಗೆ ಅರ್ಥ ಆಯಿತು ಸರ್, ವಾಯುವ್ಯದಲ್ಲಿ ಆವಾಗ ನಾನು ದಪ್ಪ ಆದಂಥ ಸಮಯದಲ್ಲಿ ವಾಯುವ್ಯದಲ್ಲಿ ನಮ್ಮ ಅಪ್ಪ ಮನೆಯಲ್ಲಿ ಇದು ಅಡುಗೆ ಮನೆ ಇತ್ತು. ಸೊ ನಮ್ಮ ಅಪ್ಪರು ಯಾವಾಗೂ ಫ್ರೆಂಡ್ಸ್ ಕರ್ಕೊಂಡು ಬರ್ತಾ ಇರೋರು, ಬಿರಿಯಾನಿ ಮಾಡಿ ಮಾಡಿ ನಾನು ತಿಂದು ದಪ್ಪ ಆಗ್ಬಿಟ್ಟಿದೆ ಅಂತ ಈಗ ಅನಿಸ್ತಾ ಇದೆ ನನಗೆ. ಇದು ಹಾರ್ಮೋನ್ ಡಿಫೆಕ್ಟ್ ಅಲ್ಲ ಅಂತ ನಿಮ್ಮ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ವಾಯುವ್ಯದಲ್ಲಿ ನಾವು ಅಡುಗೆ ಮನೆ ಮಾಡಿದಾಗ ನಮ್ಮ ಮನೆಗೆ ನೆಂಟರು ಫ್ರೆಂಡ್ಸು ಜಾಸ್ತಿ ಬರ್ತಾ ಇರ್ತಾರೆ. ಯಾವಾಗೂ ಕಾಫಿ ಮಾಡೋ, ತಿಂಡಿ ಮಾಡೋ, ಊಟ ಮಾಡೋ, ಅಡುಗೆ ಮಾಡಿ ಅವರು ಬಡಿಸ್ಬೇಕಾಗುತ್ತೆ. ಅಲ್ಲಿ ವಾಯುವ್ಯ ಅಂದ್ರೇ ನೆಂಟರು ಜಾಸ್ತಿ ಅಂತ ಅರ್ಥ. ಇದನ್ನ ಅರ್ಥ ಮಾಡ್ಕೊಂಡು ನಾವು ಆ ವಾಯುವ್ಯದಲ್ಲಿರೋರು ದಪ್ಪ ಇರ್ತಾರೆ, ಅದನ್ನ ಬಿಟ್ಟು ಹಾಸ್ಪಿಟಲ್ ಖರ್ಚು ಅದು ಇದು ಅಂತ ಮಾಡಬೇಡಿ. ನಾನು ಇದೇ ಕಾರಣಕ್ಕೆ ಹೇಳೋದು, ವಾಯುವ್ಯದಲ್ಲಿ ಆಚೆ ಸ್ಲಿಪ್ಪರ್ ಬಿಡೋದು, ವೆಹಿಕಲ್ ನಿಲ್ಸೋದು ಇದೆಲ್ಲ ಮಾಡಿದಾಗ ಇಲ್ಲಿ ಜಾಸ್ತಿ ಆಗ್ತಾ ಇರ್ತದೆ. ನಾನು ಹೇಳೋ ಅಂಥ ಪಾಯಿಂಟು ನಿಮ್ಗೆ ಮ್ಯಾಚ್ ಆಗಬೇಕು. ವಾಯುವ್ಯದಲ್ಲಿ ಮನೆ ಒಳಗಾಗಲಿ ಆಚೆ ಆಗಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೀನಿ. ನಿಮ್ಮ ಮನೇಲಿ ಚೆಕ್ ಮಾಡಿಕೊಳ್ಳಿ ಏನೇನು ಇಟ್ಟಿದ್ದೀರಾ ಅಂತ. ಒಳ್ಳೆ ಪದಾರ್ಥಗಳನ್ನ ಅಲ್ಲಿ ಇಡ್ತಾ ಬನ್ನಿ, ಅವು ಜಾಸ್ತಿ ಆಗ್ತವೆ. ಯಾವಾಗ ವಾಯುವ್ಯದಲ್ಲಿ ನಾವು ಅಡುಗೆ ಮನೆ ಮಾಡ್ತೀರಾ ನಮಗೆ ರೇಷನ್ ಜಾಸ್ತಿ ಆಗ್ತಾ ಇರಬೇಕು. ಇವತ್ತು ನಾನು 5 kg ಅಕ್ಕಿ ತೊಗೊಂಬಂದೆ ಅಂತ ಇಟ್ಕೊಳ್ಳಿ, ಬೇಕಾಲಿ ಆದ್ರೆ ಏನು ಮಾಡ್ತೀನಿ 10 kg ತೊಗೊಂಬರ್ತೀನಿ. ಅದು ಬೇಕಾಲಿ ಆದ್ರೆ ಏನು ಮಾಡ್ತೀನಿ 25 kg ತೊಗೊಂಬರ್ತೀನಿ. ಹಾಗಾಗಿ ನಮ್ಮ ಮನೇಲಿ ವಾಯುವ್ಯದಲ್ಲಿ ಅಡುಗೆ ಮನೆ ಇದ್ದಾಗ ಜನ ಜಾಸ್ತಿ ಬರ್ತಾ ಇರ್ತಾರೆ, ಅಡುಗೆ ಮಾಡ್ತಾ ಇರಬೇಕಾಗುತ್ತೆ. ನಾನು ಇದು ಒಳ್ಳೇದು ಅಂತ ಹೇಳಲ್ಲ, ಕೆಟ್ಟದ್ದು ಅಂತಲೂ ಹೇಳಲ್ಲ.
ಈ ವಾಯುವ್ಯದಲ್ಲಿ ಅಡುಗೆ ಮಾಡಿದ್ರೆ ಏನಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು 10ರಲ್ಲಿ ವಾಯುವ್ಯದಲ್ಲಿ ಅಡುಗೆ ಮನೆ ಮಾಡೋದಕ್ಕೆ 3% ನಾನು ಓಕೆ ಮಾಡ್ತೀನಿ. ಇನ್ನು ಉಳಿದಿದ್ದು 7% ನಾನು ಅಗ್ನಿಮೂಲೆಯಲ್ಲೇ ಬೇಕು ಅಂತ ಹೇಳೋದು. ನಾನು ಇದಕ್ಕಿಂತ ಒಂದು ಮುಂಚೆ ಮಾಡಿರೋಂಥ ವಿಡಿಯೋದಲ್ಲಿ ಹೇಳ್ತಿದ್ದೆ, ಅಡುಗೆ ಮನೆಯಲ್ಲಿ ಕ್ಯಾಶ್ ಇಡಬೇಡಿ ಅಂತ. ಅದು ಎಲ್ಲಿ ಅಗ್ನಿಮೂಲೆ ಬಂದಾಗ ನಾವು ಅಲ್ಲಿ ಇಡಬಾರ್ದು, ಅಲ್ಲೆಲ್ಲ ಊರ್ದು ಬೂದಿ ಆಗೋಗ್ಬಿಡ್ತದೆ. ಆದರೆ ವಾಯುವ್ಯದಲ್ಲಿ ಅಡುಗೆ ಮನೆ ಬಂದಾಗ ನಮ್ಮ ಹೆಣ್ಮಕ್ಳು ಉಪ್ಪಿನ ಡಬ್ಬ, ಸಕ್ಕರೆ ಡಬ್ಬದಲ್ಲಿ ಕ್ಯಾಶ್ ಇಟ್ಟರೆ ಅವ್ರ ಹತ್ರ ತುಂಬ ದಿನ ಅಲ್ಲೇ ಇರ್ತದೆ, ಜಾಸ್ತಿ ಆಗ್ತಾ ಇರ್ತದೆ. ಬಟ್ಟೆ ಒಗೆಯುವಾಗ ಸಿಗುತ್ತೆ, ಎತ್ತಿಡ್ತಾ ಇದ್ದಾಗ ಮನೆ ಯಜಮಾನ ಸ್ನಾನಕ್ಕೆ ಹೋದಾಗ ಎತ್ತಿಡ್ತಿರಲ್ಲ, ಅವೆಲ್ಲ ವಾಯುವ್ಯದಲ್ಲಿ ಇಟ್ಟಾಗ ನಮ್ಗೇನಾಗುತ್ತೆ, ಜಾಸ್ತಿ ಆಗ್ತದೆ. ಹಾಗಾಗಿ ಅಡುಗೆ ಮನೆ ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ನಮಗೆ ಅಡುಗೆ ಮನೇಲಿ ದುಡ್ಡು ಇಡಬೇಕಾ ಬೇಡ ಅನ್ನೋದು ಡಿಸೈಡ್ ಆಗುತ್ತೆ. ಈಗ ನಾವು ವಾಯುವ್ಯದಲ್ಲಿ ಅಡುಗೆ ಮನೆ ಬಂದರೆ ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ವಾಯುವ್ಯದಲ್ಲಿ ಅಡುಗೆ ಮನೆ ಬಂದಾಗ ಇಲ್ಲಿ ಪೂರ್ವಕ್ಕೆ ಮುಖ ಮಾಡಿನೇ ಈ ರೂಮಿನ ಅಗ್ನಿಮೂಲೆ, ಪೂರ್ವಕ್ಕೆ ಮುಖ ಮಾಡಿನೇ ನಾವು ಅಡುಗೆನ ಮಾಡಬೇಕು. ದಕ್ಷಿಣಕ್ಕೆ ಮುಖ ಮಾಡಿ ಉತ್ತರ ಪಶ್ಚಿಮಕ್ಕೆಲ್ಲ ಮಾಡೋಗಿಲ್ಲ, ಪೂರ್ವಕ್ಕೆ ಮುಖ ಮಾಡಿನೇ ಮಾಡಬೇಕು. ಇದಾದಮೇಲೆ ಶಿಂಕು ಇಲ್ಲೆಲ್ಲ ಈಶಾನ್ಯದಲ್ಲಿ ಡೋರ್ ಪಕ್ಕ ಆದರೂ ಬರ್ಬೋದು, ಅಥವಾ ಉತ್ತರ ವಾಯುವ್ಯ ಇಲ್ಲಿ ಎಲ್ಲಿ ಬೇಕಾದರೂ ನಾವು ಶಿಂಕ್ನ ಉಪಯೋಗಿಸ್ಬೇಕು. ಅರ್ಥ ಮಾಡ್ಕೊಳ್ಳಿ, ದಕ್ಷಿಣ ಭಾಗ ಮತ್ತು ಪಶ್ಚಿಮ ಭಾಗದಲ್ಲಿ ನೀರು ಉಪಯೋಗಿಸ್ಬಾರ್ದು. ಈಗ ನಾನು ನಿನ್ನೆ ಒಂದು ವಿಸಿಟಿಂಗ್ ಹೋಗಿದ್ದೆ. ಏನಪ್ಪ ಅಂದರೆ ಅವ್ರು ಮನೆ ಕಟ್ಟಬೇಕಾಗಿತ್ತು, ನಾನು ಜಾಗ ಎಲ್ಲ ನೋಡ್ಕೊಟ್ಟು ಬಂದಿದ್ದೀನಿ. ಲಿಂಟ್ ಲೆವೆಲ್ ಬಂದ ಕರೆಸಿದಾಗ ಅವ್ರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬನ್ನಿ ಸರ್ ಅಂದರು. ಹೋಗಿ ನೋಡಿದ್ರೆ ಅವ್ರ ಹಿಂದ್ಗಡೆ ಒಂದು ಶೆಡ್ ಇತ್ತು, ಆ ಶೆಡ್ಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಅದು ಶೆಡ್ಡು ಉತ್ತರ ಬ್ಲಾಕ್ ಆಗಿದೆ. ಯಾವಾಗ ಉತ್ತರ ಬ್ಲಾಕ್ ಆಗುತ್ತೆ ಅವ್ರಿಗೆ ಫೈನಾನ್ಸ್ ಅಲ್ಲಿಗೆ ಸ್ಟಕ್ ಆಗುತ್ತೆ. ಯಾರ್ಯಾರು ಮನೆ ಕಟ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ, ಉತ್ತರ ಬ್ಲಾಕ್ ಆಗಿದ್ರೆ, ಉತ್ತರದಿಂದ ನಮ್ಮ ಮನೆಗೆ ಗಾಳಿ ಬೆಳಕು ಬರ್ತಾ ಇಲ್ಲ, ಪಕ್ಕದಲ್ಲಿ ಒಂದು ಮನೆ ಇದೆ, ಇಲ್ಲ ನಾವು ಉತ್ತರಕ್ಕೆ ಕಿಟಕಿನೇ ಕೊಟ್ಟಿಲ್ಲ, ಗಾಳಿ ಬೆಳಕು ಬರ್ತಾ ಇಲ್ಲ ಅಂದರೆ ನಿಮಗೆ ಲಕ್ಸುರಿ ಲೈಫ್ ಇಲ್ಲ. ನೀವು ಮನೆ ಕಟ್ಟ ಯೋಗ ಅವ್ರು ಏನು ಮಾಡಿದ್ರು ಅವರಿಂದ ಮನೆ ಕಟ್ಟ ಯೋಗ ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಫಸ್ಟ್ ನಾನು ಹೇಳ್ಬಿಟ್ಟು ಬಂದೆ, ನಾರ್ತ್ ಈ ಶೆಡ್ಗೆ 3 ವಿಂಡೋ ಕೊಡಿ, ಆಮೇಲೆ ನೀವು ಮನೆ ಕಟ್ಟೋದನ್ನೆಲ್ಲ ನೋಡೋದು ಇಂಪಾರ್ಟೆಂಟು, ವಾಸ ಇರೋದನ್ನ ನೋಡಬೇಕು. ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ಉತ್ತರದಲ್ಲೇ ಬರಬೇಕು, ಅಥವಾ ಈಶಾನ್ಯ, ವಾಯುವ್ಯ, ಉತ್ತರ, ಪಶ್ಚಿಮ, ಮಧ್ಯಭಾಗ ತನಕ ಶಿಂಕ್ ಬರ್ಬೋದು. ಅದು ಬಿಟ್ಟು ಆ ಕಡೆ ಈ ಕಡೆ ಪುಷ್ ಆಯಿತು ಅಂದರೆ ಸಾಲ ಮಾಡಿಸ್ಬಿಡುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈಗ ವಾಯುವ್ಯದಲ್ಲಿ ಅಡುಗೆ ಮನೆ ಯಾರ್ಯಾರಿಗೆ ಸೂಕ್ತವಾಗಿರುತ್ತಪ್ಪ ಅಂದರೆ, ಹೋಟ್ಲ್ ಇರುತ್ತಲ್ವಾ, ಹೋಟ್ಲಿರೋರಿಗೆ ವಾಯುವ್ಯದಲ್ಲಿ ಮಾಡ್ಬೋದು. ಯಾಕೆಂದರೆ ಅಲ್ಲಿ ಜಾಸ್ತಿ ಅಡುಗೆ ಮಾಡ್ತಾ ಇರ್ತಾರೆ. ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಕ್ಲೈಂಟ್ ಬರ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ ಹೋಟ್ಲುಗಳವರು ವಾಯುವ್ಯದಲ್ಲಿ ಅಡುಗೆ ಮಾಡೋದು ತುಂಬ ಒಳ್ಳೆಯದು. ಅದೇ ರೀತಿ ಹಾಸ್ಟೆಲ್ಗಳು, ಪಿ ಜಿಗಳು, ಇವೆಲ್ಲ ಏನಂದರೆ ಜನ ಬರೋ ಅಂಥದ್ದು. ಈಗ ನಾನು ಪಿ ಜಿಗೆ ಜನ ಬರಬೇಕು ಅಂದರೆ ಇಲ್ಲಿ ವಾಯುವ್ಯದಲ್ಲಿ ಅಡುಗೆ ಮನೆ ಇದ್ದಾಗ ಏನಾಗ್ತದೆ, ಜಾಸ್ತಿ ಅಡುಗೆ ಮಾಡ್ತಾ ಇದ್ದೀರಿ ಅಂದರೆ ನನಗೆ ಪಿ ಜಿ ತುಂಬಿದೆ ಅಂತ ಅರ್ಥ. ಹಾಗಾಗಿ ಈ ಕಮರ್ಷಿಯಲ್ ಏನಿರುತ್ತೆ ಆ ಜಾಗದಲ್ಲೆಲ್ಲ ವಾಯುವ್ಯದಲ್ಲಿ ಅಡುಗೆ ಮನೆ ಮಾಡೋದು ತುಂಬ ಒಳ್ಳೆಯದಂಥ ಜಾಗ. ಅದು ನಮಗೆ ಓವರಾಲ್ ಆಗಿ ಅಗ್ನಿಮೂಲೆಯಲ್ಲೇ ಬೆಂಕಿ ಉರಿಬೇಕು. ಅದು ತುಂಬ ಹೆಂಗ್ ಬೆಂಕಿ ಉರಿಯುತ್ತೆ ನಮ್ಗೆ ವ್ಯವಹಾರ ಹಂಗೆ ಆಗ್ತಾ ಇರ್ತದೆ. ಆದರೆ ಹೋಟ್ಲ್ಗಳು, ಕಮರ್ಷಿಯಲ್ ಎಲ್ಲ ನಮಗೆ ವಾಯುವ್ಯದಲ್ಲಿ ನಾವು ಅಡುಗೆ ಮಾಡ್ದಂಗೆಲ್ಲ ಬೇಗ ಸೇಲ್ ಆಗ್ತಾ ಇರ್ತದೆ, ಖಾಲಿ ಆಗ್ತಾ ಇರ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಓವರಾಲ್ ಮನೆಯಲ್ಲಿ ಮಾಡೋ ಅಂಥವ್ರು ಅಗ್ನಿಮೂಲೆಯಲ್ಲಿ ಮಾಡಿ, ಬಿಸ್ನೆಸ್ ಪಾಯಿಂಟಲ್ಲಿ ಮಾಡೋ ಅಂಥವ್ರು ಅಗ್ನಿಮೂಲೆಯಲ್ಲೂ ಮಾಡ್ಬೋದು, ವಾಯುವ್ಯದಲ್ಲೂ ಮಾಡ್ಬೋದು. ಇಷ್ಟು ಹೇಳ್ತಾ ಈಗ ಕಮೆಂಟ್ಸ್ಗೆ ಉತ್ತರ ಕೊಡೋಂಥ ಸಮಯ ಬಂದಿದೆ. ಜ್ಞಾನೇಂದ್ರ ಅನ್ನೋರು ಒಂದು ಕಮೆಂಟ್ಸ್ ಮಾಡಿದ್ದಾರೆ. ಅವ್ರು ಏನಪ್ಪ ಅಂದರೆ, ಸರ್ ನಿಮ್ಮ ವಿಡಿಯೋ ನೋಡಿದ್ಮೇಲೆ ನನಗೆ ಗೊತ್ತಾಯಿತು, ಒಂದು ವರ್ಷದಲ್ಲಿ ನಾನು ವಾಯುವ್ಯದಲ್ಲಿ ಸ್ಲಿಪ್ಪರು ಶೂ ಬಿಡ್ತಾ ಬರ್ತಿದ್ದೆ, ಒಂದು ವರ್ಷದಲ್ಲಿ ನನಗೆ 15 ಜೊತೆ ಜಾಸ್ತಿ ಆಗಿದೆ. ನಿಮ್ಮ ವಿಡಿಯೋ ನೋಡಿದ್ಮೇಲೆ ನನ್ನ ಗಮನಕ್ಕೆ ಬಂತು. ಬಟ್ ಅಲ್ಲಿ ನಾನು ಬೇರೆ ಏನಾದರೂ ಇಡೋದಕ್ಕೆ ಏನು ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ಹೇಳೋದು ಇಷ್ಟೇ, ಮನೆಯಿಂದ ಹೊರಗಡೆ ನೀವು ವಾಯುವ್ಯದಲ್ಲಿ ಇಲ್ಲೇನು ಸ್ಲಿಪ್ಪರ್ ಬಿಟ್ಟರೆ ಜಾಸ್ತಿ ಆಯಿತು, ಶೂಸ್ ಎಲ್ಲ. ಮನೆ ಒಳಗಡೆ ಪ್ರತಿ ಒಂದು ರೂಮಲ್ಲೂ ವಾಯುವ್ಯ ಇದು ಆಕ್ಟಿವ್ ಝೋನು ತುಂಬ ಆಕ್ಟಿವ್ ಆಗಿರ್ತದೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ನಿಮ್ಮ ಕ್ರಿಯೇಟಿವ್ ಕನ್ನಡತಿ ಅಂತ ಒಂದು ಹೆಣ್ಮಗು ಒಂದು ಪ್ರಶ್ನೆನ ಕೇಳಿದೆ, ಸರ್ ನಾವು ಬಾಡಿಗೆ ಮನೆಗೆ ಹೋಗ್ತಾ ಇದ್ರಿ, ಅದರಲ್ಲಿ ನಾರ್ತ್ ವೆಸ್ಟಲ್ಲಿ ಲಿಫ್ಟ್ ಇದೆ, ಹೋಗ್ಬೋದಾ ಅಂತ. ಗ್ರೌಂಡ್ ಫ್ಲೋರ್ ಆದರೆ ಖಂಡಿತವಾಗೂ ಬೇಡ, ಬೇರೆ ಫ್ಲೋರ್ ಆದರೆ ಪರವಾಗಿಲ್ಲ, ಅಥವಾ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಸಿದ್ದೇಶನ್ ಅವರು, ಸರ್ ಈಶಾನ್ಯದಲ್ಲಿ ಬಾಗಿಲಿದೆ, ಬಾಗಿಲ ಮೇಲೆ ನಾವು ಗಡಿಯಾರ ನೇತಾಕಿದ್ದೀರಿ, ಅದ್ರ ಕೆಳಗಡೆ ಓಡಾಡಬಾರ್ದು, ಏನು ಮಾಡೋದು ಅಂತ ಕೇಳ್ತೀರಾ. ಸಿಂಪಲ್, ಅದನ್ನ ತೆಗೆದು ನಾವು ಓಡಾಡ್ತಿದ್ದಂಥ ದಕ್ಷಿಣ ಗೋಡೆಗೆ ಹಾಕ್ಕೊಡಿ ಅಷ್ಟೇ. ಅಂಬರೀಷ್ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ನಿಮ್ಮ ವಿಡಿಯೋ ನೋಡಿ ನಾನು ವಾಯುವ್ಯದಲ್ಲಿ ಸ್ಲಿಪ್ಪರ್ ಬಿಟ್ಟೆ, ವಾಯುವ್ಯದಲ್ಲಿ ಸ್ಲಿಪ್ಪರ್ ಬಿಟ್ಟ ಮೇಲೆ ಜಾಸ್ತಿ ಆಗಿದೆ, ನಮ್ಮ ಮನೆಯಲ್ಲಿ ಹಣ ಮತ್ತು ಚಿನ್ನ ಜಾಸ್ತಿ ಆಗ್ತಾ ಇಲ್ಲ ಅಂತ. ನಿಮ್ಮ ರೂಮ್ಗಳಲ್ಲಿ ವಾಯುವ್ಯದಲ್ಲಿ ಇಡ್ತಾ ಬನ್ನಿ, ಅದು 100% ಜಾಸ್ತಿ ಆಗುತ್ತೆ. ಇಷ್ಟು ಹೇಳ್ತಾ, ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ, ಖಂಡಿತ ಬಂದು ನಾನು ನಿಮ್ಮ ಮನೇಲಿ ಏನೇನು ಪ್ರಾಬ್ಲಮ್ ಇದೆ ಅದು ಯಾವ ರೀತಿ ಸರಿಪಡಿಸ್ಕೊಬೋದು ಅಂತ ಹೇಳ್ಕೊಟ್ಟು ಬರ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸ್ಟೇಟಸ್ಗೆ ಹಾಕ್ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.